2.5 ವರ್ಷದಿಂದ ಪ್ರೀತಿ ಮಾಡ್ತಿದ್ದವರು 4 ದಿನದ ಹಿಂದೆ ಕದ್ದು ಮುಚ್ಚಿ ಮದುವೆ ಆಗಿದ್ರು. ಮನೆ ಬಿಟ್ಟು ಬಂದು ಹೊಸ ಗೂಡು ಕಟ್ಕೊಂಡವರಿಗೆ ಹೆಣ್ಣೆತ್ತವರೇ ವಿಲನ್ ಆಗಿದ್ದಾರೆ. ನಿಮ್ಮ ಜೀವ ತೆಗೀತೀವಿ ಅಂತ ಬೆದರಿಕೆ ಹಾಕ್ತಿದ್ದಂತೆ ದಿಕ್ಕು ಕಾಣದಂತಾಗಿ ಪ್ರೇಮಿಗಳು ಪೊಲೀಸರ ಮೊರೆ ಹೋಗಿದ್ದಾರೆ. ಇಷ್ಟಪಟ್ಟು ಮದ್ವೆ ಆದ್ವಿ. ಬಟ್ ಆದ್ರೆ ಅಪ್ಪ ಅಮ್ಮನ್ಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಕೊಡ್ತಿದ್ದಾರೆ. ಅಪ್ಪ ಅಮ್ಮ ಏನ್ ಮಾಡಿದ್ರು ಎಲ್ಲಿರೋಕ್ಕೂ ಆಗ್ತಾ ಇಲ್ಲ. ಕೊಲೆ ಬೆದರಿಕೆ ಎಲ್ಲಾ ಬೆದರಿಕೆನೂ ಆಗ್ತಿದ್ದಾರೆ. ನಾವು ಬಂದ್ರೆ ಕೊಚ್ಚಾಗ್ತೀವಿ, ಕಡ್ದಾಗ್ತಿದೀವಿ. ನಮ್ಗೆ ಇಲ್ಲಿಂದ ಹೋಗಕ್ಕೂ ತುಂಬಾ ರಕ್ಷಣೆ ಬೇಕು. ನಮ್ಗೆ ತುಂಬಾನೇ ಪ್ರಾಬ್ಲಮ್ ಆಗ್ತಿದೆ. ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು ಅಂತಾರೆ. ಆದ್ರೆ ಇದೆಲ್ಲ ಸಿನಿಮಾ ಸಾಂಗ್ಗೆ ಮಾತ್ರ ಸರಿ ಬಿಡಿ. ಯಾಕಂದ್ರೆ ನಿಜ ಜೀವನಕ್ಕೂ ಸಿನಿಮಾ ಸಾಂಗೂ ತುಂಬಾನೇ ವ್ಯತ್ಯಾಸವಿದೆ. ಇವರಿಬ್ರು ಕೂಡ ಇದೇ ಪ್ರೀತಿ ಹಿಂದೆ ಬಿದ್ದು ಕಣ್ಣೀರಿಡ್ತಿದ್ದಾರೆ. ಪ್ರೀತಿಯೇ ಉಸಿರು, ಪ್ರೀತಿಯೇ ಹಸಿರು ಅಂತ ಕದ್ದು ಮುಚ್ಚಿ ಮದುವೆಯಾದವರಿಗೆ ಹೆಣ್ಣು ಹೆತ್ತವರೇ ವಿಲನ್ ಆಗಿದ್ದಾರಂತೆ. ನಮ್ಮನೆ ಮಗಳನ್ನ ಮದುವೆಯಾದ ನಿನ್ನ ಕಥೆ ಮುಗಿಸ್ತೀವಿ ಅಂತ ಜೀವ ಬೆದರಿಕೆ ಹಾಕಿದ್ದಾರಂತೆ. ಇದರಿಂದ ಬೆಚ್ಚಿ ಬಿದ್ದ ಜೋಡಿ ಹಕ್ಕಿಗಳು ಮೈಸೂರು ಪೊಲೀಸರ ಮೊರೆ ಹೋಗಿವೆ. ಪ್ರೀತಿಸಿ ಮದುವೆಯಾದವರಿಗೆ ಹೆಣ್ಣೆತ್ತವರೇ ವಿಲನ್. ಹುಡುಗನಿಗೆ ಬೆದರಿಕೆ, ಜೋಡಿ ಹಕ್ಕಿ ಖಾಕಿ ಮೊರೆ. ಈ ಹೆಣ್ಮಗಳ ಹೆಸರು ಕೃಪಾ, ಈತ ಧರಣೇಶ್. ಇಬ್ಬರೂ ಕೂಡ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನವರು. ಕೃಪಾಳದ್ದು ಸಂಗನಹಳ್ಳಿ ಆದ್ರೆ ಧರಣೇಶ್ನದ್ದು ಸೀಗೇನಹಳ್ಳಿ. ಎರಡೂ ಊರು ಅಂಟ್ಕೊಂಡೇ ಇವೆ. ಹೀಗಾಗಿ ಇಬ್ಬರ ಮಧ್ಯೆ ಪ್ರೀತಿ ಚಿಗುರೊಡೆದಿತ್ತು. ಕೃಪಾ ಬೆಂಗಳೂರಲ್ಲಿ ಬಿಕಾಂ ಓದ್ತಿದ್ರೆ ಧರಣೇಶ್ ಊರಲ್ಲೇ ಸಣ್ಣ ಪುಟ್ಟ ವ್ಯವಹಾರ ಮಾಡಿಕೊಂಡಿದ್ದ. 2 ವರ್ಷದಿಂದ ಪ್ರೀತಿಯಲ್ಲಿ ಬಿದ್ದವರು ಮನೆಯವರನ್ನ ಒಪ್ಪಿಸಿ ಮದುವೆ ಆಗಬೇಕು ಅಂತ ಕನಸು ಕಂಡಿದ್ರು. ಆದ್ರೆ ಇತ್ತೀಚೆಗೆ ಮಗಳ ಪ್ರೀತಿ ವಿಷಯ ಕೃಪಾ ಮನೆಯವರಿಗೆ ಗೊತ್ತಾಗ್ತಿದ್ದಂತೆ ಕೆರಳಿ ಕೆಂಡವಾಗಿದ್ರು. ಯಾವುದೇ ಕಾರಣಕ್ಕೂ ಧರಣೇಶ್ಗೆ ಕೊಟ್ಟು ಮದುವೆ ಮಾಡಲ್ಲ ಅಂದಿದ್ರು. ಆದ್ರೆ ಜೀವಕ್ಕೆ ಜೀವ ಅಂತ ಪ್ರೀತಿ ಮಾಡ್ತಿದ್ದರಿಂದ ಒಬ್ಬರನ್ನೊಬ್ಬರು ಬಿಟ್ಟಿರೋದಕ್ಕೆ ರೆಡಿ ಇರಲಿಲ್ಲ. ಇತ್ತ ಮನೆಯವರೂ ಒಪ್ತಿರಲಿಲ್ಲ. ಹೀಗಾಗಿ 4 ದಿನದ ಹಿಂದೆ ಮನೆ ಬಿಟ್ಟು ಬಂದವರು ಮಂಡ್ಯ ಜಿಲ್ಲೆಯ ಕೆಆರ್ ಪೇಟೆಯ ಮಹದೇಶ್ವರ ದೇವಸ್ಥಾನದಲ್ಲಿ ಮದುವೆಯಾಗಿದ್ರು. ಯಾವಾಗ ಈ ವಿಷಯ ಕೃಪಾ ಪೋಷಕರಿಗೆ ಗೊತ್ತಾಯ್ತೋ ಹುಡುಗನ ಕಥೆ ಮುಗಿಸ್ತೀವಿ ಅಂತ ಬೆದರಿಕೆ ಹಾಕ್ತಿದ್ದಾರಂತೆ. ಮೊನ್ನೆ 13ನೇ ತಾರೀಕು ಕೆಆರ್ ಪೇಟೆಯಲ್ಲಿ ಮದುವೆ ಆಗಿದೀವಿ. ಮನೆಯವರು ತುಂಬಾ ವಿರೋಧ. ನಮ್ಮ ಫ್ಯಾಮಿಲಿಲಿ ತುಂಬಾ ಒಪ್ಕೊಂಡಿದ್ದಾರೆ. ನಮ್ಮ ಫ್ಯಾಮಿಲಿ ಯಾವ್ದು ಪ್ರಾಬ್ಲಮ್ ಇಲ್ಲ. ಹುಡುಗಿರ್ ಫ್ಯಾಮಿಲಿಯಲ್ಲಿ ತುಂಬಾನೇ ಟಾರ್ಗೆಟ್ ಮಾಡ್ತಿದ್ದಾರೆ. ಫ್ಯಾಮಿಲಿ ಟಾರ್ಗೆಟ್ ಮಾಡಿದ್ದಾರೆ. ನಾವು ಎಲ್ಲೋ 3 ದಿವಸದಿಂದ ಎಲ್ಲೂ ಆಚೆ ಓಡಾಡಕ್ ಆಗ್ತಿಲ್ಲ. ಫೋನ್ ಎಲ್ಲ ಟ್ರಾಪ್ ಮಾಡಿದ್ದಾರೆ. ನಾವು ಯಾರಿಗೆ ಫೋನ್ ಮಾಡಿ ಒಂದು ಹೆಲ್ಪಿಂಗ್ ನೇಚರ್ ಕೇಳಿದ್ರು ಅವ್ರಿಗೆಲ್ಲ ಫೋನ್ ಮಾಡಿ ಬೇರೆ ಕಡೆಯಿಂದ ಟ್ರಾಪ್ ಮಾಡಿಸಿ ನಮ್ಮನ್ನ ಯಾರು ಹಿಂದೆ ಮುಂದೆ ಬರ್ದ ತರ ತೊಂದರೆ ಕೊಡ್ತಿದ್ದಾರೆ. ನಮ್ಗೆ ಇಲ್ಲಿಂದ ಹೋಗಕ್ಕೂ ತುಂಬಾ ರಕ್ಷಣೆ ಬೇಕು. ನಮ್ಗೆ ತುಂಬಾನೇ ಪ್ರಾಬ್ಲಮ್ ಆಗ್ತಿದೆ. ಕೊಲೆ ಬೆದರಿಕೆ ಎಲ್ಲಾ ಬೆದರಿಕೆನೂ ಆಗ್ತಿದ್ದಾರೆ. ನಾವು ಬಂದ್ರೆ ಕೊಚ್ಚಾಗ್ತೀವಿ, ಕಡ್ದಾಗ್ತಿದೀವಿ ಅಂತ ಇವ್ರ ತಂದೆ ತಾಯಿ ಹೇಳ್ತಿದ್ದಾರೆ. ಮದುವೆಯಾಗಿ 4 ದಿನ ಆಗಿದೆ. ಆದ್ರೆ 1 ದಿನವೂ ನೆಮ್ಮದಿಯಾಗಿಲ್ಲ. ನಮ್ಮ ತಂದೆಯೇ ಕೊಲ್ಲೋ ಬೆದರಿಕೆ ಹಾಕ್ತಿದ್ದಾರೆ. ಹೀಗಾಗಿ ನಮಗೆ ರಕ್ಷಣೆ ನೀಡಿ ಅಂತ ಮೈಸೂರು ಪೊಲೀಸರ ಮುಂದೆ ಕೃಪಾ ಕಣ್ಣೀರಿಟ್ಟಿದ್ದಾಳೆ. ಇಬ್ರು ಇಷ್ಟಪಟ್ಟು ಮದ್ವೆ ಆದ್ವಿ. ಬಟ್ ಆದ್ರೆ ಅಪ್ಪ ಅಮ್ಮನ್ಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಕೊಡ್ತಿದ್ದಾರೆ. ಅಪ್ಪ ಅಮ್ಮ ಇವ್ರ ಮನೇಲಿ ಒಪ್ಪಿದ್ದಾರೆ ನಮ್ಮನ್ನ. ಆದ್ರೂ ಇಲ್ಲಿ ತುಂಬಾ ಎಲ್ಲೂ ಇರೋಕ್ ಆಗ್ತಿಲ್ಲ. ಯಾರ್ದೇ ಫೋನ್ ಮಾಡಿದ್ರು ಕೂಡ ಇಮಿಡಿಯೇಟ್ ಆಗಿ ಟ್ರ್ಯಾಕ್ ಮಾಡ್ತಿದ್ದಾರೆ. ಏನ್ ಮಾಡಿದ್ರು ಎಲ್ಲಿರೋಕ್ಕೂ ಆಗ್ತಾ ಇಲ್ಲ. ಫ್ಯಾಮಿಲಿ ಫುಲ್ ಇದ್ ಮಾಡ್ತಿದ್ದಾರೆ. ಅಪ್ಪನ್ ಫ್ಯಾಮಿಲಿ, ಅಪ್ಪನ್ ಸ್ನೇಹಿತರುಗಳೆಲ್ಲ ಇವ್ನಿಗೆ ತುಂಬಾ ಇದ್ ಮಾಡ್ತೇವೆ, ಕೊಚ್ಚಾಕ್ಬಿಡ್ತೀನಿ ಹಂಗೆ ಹಿಂಗೆ ಅಂತ ಇಷ್ಟಪಟ್ಟೆ ಮದ್ವೆ ಆಗಿರೋದು. ಒಟ್ನಲ್ಲಿ ಹೆತ್ತವರ ವಿರೋಧದ ಮಧ್ಯೆಯೂ ಪ್ರೀತಿಸಿ ಮದುವೆ ಆದವರು ಈಗ ಕಣ್ಣೀರಿಡ್ತಿದ್ದಾರೆ. ಪೊಲೀಸರ ಮೊರೆ ಹೋಗಿರೋದ್ರಿಂದ ನವಜೋಡಿಗಳಿಗೆ ರಕ್ಷಣೆ ಸಿಗುತ್ತಾ? ಕಾದು ನೋಡಬೇಕು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು. ಹಾಸನ ಜಿಲ್ಲೆಯಲ್ಲಿ ಪುಂಡಾನೆ ಸೆರೆಗೆ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ನಿನ್ನೆ ಲಾಕ್ ಆಗಿದ್ದ ಕಿಲ್ಲರ್ ಕಾಡಾನೆ ಜಸ್ಟ್ ಮಿಸ್ ಆಗಿತ್ತು. ಹೀಗಾಗಿ ಇವತ್ತು ಕಾರ್ಯಾಚರಣೆಗೆ ರೆಡಿಯಾಗಿದ್ದವರಿಗೆ ಕುಮ್ಕಿ ಆನೆ ಬಿಗ್ ಶಾಕ್ ಕೊಟ್ಟಿದೆ. ಅವರು ಸ್ವಲ್ಪ ಆನೆಗೆ ಸ್ನಾನ ಮಾಡಲಿಕ್ಕೆ ಹೋಗಿದ್ರು. ಹಾಸನ ಜಿಲ್ಲೆಯಲ್ಲಿ ಕಾಡಾನೆಗಳ ಹಾವಳಿಗೆ ಮುಕ್ತಿ ಸಿಗೋ ಹಾಗೆ ಕಾಣಿಸ್ತಿಲ್ಲ ಬಿಡಿ. ಮೇಲಿಂದ ಮೇಲೆ ಅಟ್ಟಹಾಸ ಮೆರಿತಿದ್ರು ಆನೆಗಳ ಉಪಟಳಕ್ಕೆ ಬ್ರೇಕ್ ಬೀಳ್ತಿಲ್ಲ. ಆ ಊರಲ್ಲಿ ಆನೆ ಹಿಂಡು ನುಗ್ಗಿದ್ಯಂತೆ. ಈ ಊರಲ್ಲಿ ಅಟ್ಟಹಾಸ ಮೆರೆದಿವೆಯಂತೆ. ತೋಟಕ್ಕೆ ಹೋದವರನ್ನ ಕೊಂದು ಹಾಕಿದೆಯಂತೆ ಅನ್ನೋ ಸುದ್ದಿ ಮಾಮೂಲಾಗಿ ಹೋಗಿದೆ. ಹಾಸನ ಜಿಲ್ಲೆಯಲ್ಲೇ ಅದೆಷ್ಟೋ ಮಂದಿ ಬಲಿಯಾಗಿ ಹೋಗಿದ್ದಾರೆ. ಆದರೂ ಕೂಡ ಶಾಶ್ವತ ಪರಿಹಾರ ಸಿಗ್ತಿಲ್ಲ.
ಹೀಗಾಗಿಯೇ ಕಾಡಾನೆ ಸೆರೆಗೆ ಕಾವಾಡಿಗರ ಟೀಮ್ ಎಂಟ್ರಿ ಕೊಟ್ಟಿತ್ತು. ಕಿಲ್ಲರ್ ಕಾಡಾನೆಗೆ ಖೆಡ್ಡ ತೋಡೋದಕ್ಕೆ ಕಾರ್ಯಾಚರಣೆ ಶುರು ಮಾಡಿದವರಿಗೆ ಕುಮ್ಕಿ ಆನೆ ಬೆಚ್ಚಿ ಬೀಳಿಸಿದೆ. ಮದವೇರಿದ ಸುಗ್ರೀವ ಆನೆ ಕಾವಾಡಿಗನ ಮೇಲೆ ಡೆಡ್ಲಿ ಅಟ್ಯಾಕ್ ಮಾಡಿದೆ. ಆಪರೇಷನ್ ಕಾಡಾನೆ ಠುಸ್, ಹಗ್ಗ ಕಟ್, ಆನೆ ಎಸ್ಕೇಪ್. ಮದವೇರಿದ ಸುಗ್ರೀವ ಕಾವಾಡಿಗನ ಸ್ಥಿತಿ ಗಂಭೀರ. ಮೊನ್ನೆ ಬೇಲೂರು ತಾಲೂಕಿನ ಕಣಗುಪ್ಪೆ ಗ್ರಾಮದ ರಾಜಶೆಟ್ಟಿ ಅನ್ನೋರನ್ನ ಕಾಡಾನೆ ಕೊಂದು ಹಾಕಿತ್ತು. ಇದರಿಂದ ಸಿಟ್ಟಿಗೆದ್ದ ಜನ ಆನೆ ಸೆರೆ ಹಿಡಿಯುವಂತೆ ಪಟ್ಟು ಹಿಡಿದಿದ್ರು. ಹೀಗಾಗಿ ನಿನ್ನೆ ಕಾಡಾನೆ ಕಾರ್ಯಾಚರಣೆ ಶುರು ಮಾಡಲಾಗಿತ್ತು. ಮೊದಲ ದಿನವೇ ಕಾಡಾನೆ ಸೆರೆ ಸಿಕ್ಕಿತ್ತು. ಇನ್ನೇನೋ ಲಾಕ್ ಮಾಡಬೇಕು ಅನ್ನುವಷ್ಟರಲ್ಲಿ ಹಗ್ಗ ಕಟ್ಟಾಗಿದ್ರಿಂದ ಯಾರ ಕೈಗೂ ಸಿಗದೆ ಎಸ್ಕೇಪ್ ಆಗಿತ್ತು. ಹೀಗಾಗಿ ಇವತ್ತು ಕೂಡ ಕಾರ್ಯಾಚರಣೆ ಮುಂದುವರೆಸಿದ್ರು. ಆದ್ರೆ ಮದವೇರಿದ ಸುಗ್ರೀವ ಆನೆ ಕಾವಾಡಿಗನ ಮೇಲೆ ಭೀಕರ ಅಟ್ಯಾಕ್ ಮಾಡಿದೆ. ಕಾವಾಡಿ ಮಿಸ್ಟರ್ ರಾಜು 34 ವರ್ಷ ವಯಸ್ಸು. ಅವರು ಸ್ವಲ್ಪ ಆನೆಗೆ ಸ್ನಾನ ಮಾಡಲಿಕ್ಕೆ ಹೋಗಿದ್ರು. ಆ ಟೈಮು ಎಲಿಫೆಂಟ್ ಇಂಟರಾಕ್ಷನ್ ಆಗಿ ಅವರು ಹೊಟ್ಟೆ ಭಾಗಕ್ಕೆ ಪಿಯರ್ಸ್ ಆಗಿತ್ತು. ವೈಟಲ್ಸ್ ಎಲ್ಲ ಚೆಕ್ ಮಾಡಿಕೊಂಡು ಬ್ಲಡ್ ಟೆಸ್ಟ್ ಎಲ್ಲ ಮಾಡಿ ಆಮೇಲೆ ಸರ್ಜರಿನೂ ಕಂಪ್ಲೀಟ್ ಆಯಿತು. ಸರ್ಜರಿ ಆದ ನಂತರ ಆ್ಯಂಡ್ ಪರ್ಸನಲಿ ಡಾಕ್ಟರ್ ರಾಜಣ್ಣ ಡೈರೆಕ್ಟರ್ ಆಫ್ ಹಿಮ್ಸ್ ಅವರನ್ನು ಬಹಳ ಕೇರ್ ತಗೊಂಡು ಬೆಳಗ್ಗೆ ಕಾವಾಡಿಗ ರಾಜು ಸುಗ್ರೀವನ ಮೈತೊಳೆದು ಆರೈಕೆ ಮಾಡುವಾಗ ಶಾಂತವಾಗಿಯೇ ಇತ್ತು. ಆದ್ರೆ ಇದ್ದಕ್ಕಿದ್ದ ಹಾಗೆ ಅದೇನಾಯ್ತೋ ಏನೋ ಗೊತ್ತಿಲ್ಲ. ಮಾಲೀಕನ ಹೊಟ್ಟೆಗೆ ತಿವಿದು ರಕ್ತದ ಕೋಡಿ ಹರಿಸಿದೆ. ತಕ್ಷಣವೇ ಎಚ್ಚೆತ್ತ ಅಧಿಕಾರಿಗಳು ಕಾವಾಡಿಗನನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಅವರ ಅದೃಷ್ಟ ಲಿವರ್, ಸ್ಪ್ಲೀನ್ ಅಥವಾ ಎಂಥ ಯಾವುದೇ ಮೇಜರ್ ಇಂಜುರಿ ಆಗಿರಲಿಲ್ಲ. ಕರುಳಿಗೆ ಡ್ಯಾಮೇಜ್ ಆಗಿದೆ. ದೊಡ್ಡ ಕರಳು ತೂತಾಗಿದ್ದರಿಂದ ಅವರಿಗೆ ಅದನ್ನು ಸೂಚರ್ ಮಾಡಿ ಎಲ್ಲ ಹೊಲಿಗೆ ಎಲ್ಲ ಹಾಕಿ ಕ್ಲೋಸ್ ಮಾಡಿದೆ. ಅದೇ ರೀತಿ ಅವರು ಮುಂದೆ ಬೇಗ ರಿಕವರಿ ಆಗಲಿ ಅಂದ್ಬಿಟ್ಟು ಒಂದು ಐಲಿಯಾಸ್ಟಮಿ ಅಂತ ಒಂದು ಸಣ್ಣ ಆಪ್ರೇಷನ್ ಮಾಡಿ ಈಗ ಅವ್ರನ್ನ ತೀವ್ರ ನಿಗಾ ಘಟಕದಲ್ಲಿ ಇಟ್ಟಿದ್ವಿ. ಅವರು ಈಗ ಮಾತಾಡ್ತಾ ಇದ್ದಾರೆ, ಚೆನ್ನಾಗಿದ್ದಾರೆ, ಕಂಡೀಷನ್ನು ರೈಟ್ ನಾವು ಚೆನ್ನಾಗಿದ್ದಾರೆ, ಅವರು ಇಂಪ್ರೂವ್ ಆಗ್ತಾರೆ ಅಂತ ನಾವು ಭಾವಿಸಿದ್ದೀವಿ. ಅವರಿಗೆ ಎಲ್ಲ ಥರದ ಉತ್ತಮ ಚಿಕಿತ್ಸೆಯನ್ನು ನಮ್ಮ ಸಂಸ್ಥೆಯಲ್ಲೇ ನಾವು ನೀಡ್ತಾ ಇದ್ದೀವಿ. ಒಟ್ನಲ್ಲಿ ಕಾಡಾನೆ ಉಪಟಳಕ್ಕೆ ಬ್ರೇಕ್ ಹಾಕಲು ಬಂದವರೇ ಆಸ್ಪತ್ರೆ ಸೇರಿದ್ದಾರೆ. ಕಾಡಾನೆ ಸೆರೆ ಹಿಡಿಯಬೇಕಿದ್ದ ಕುಮ್ಕಿ ಆನೆಯೇ ಕಂಟಕವಾಗಿ ಕಾಡಿದೆ. ಕೃಷ್ಣ ಇಬ್ಬೀಡು, ನ್ಯೂಸ್ 18. ವಿದ್ಯಾರ್ಥಿಗಳ ಒಳಿತಿಗಾಗಿ ದಾವಣಗೆರೆಯಲ್ಲಿ ನ್ಯೂಸ್ 18 ವಿದ್ಯಾದೀಪ ಅನ್ನೋ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಈ ವೇಳೆ ಮಕ್ಕಳ ಮುಂದಿನ ಭವಿಷ್ಯದ ಬಗ್ಗೆ ಸಮಗ್ರ ಮಾಹಿತಿಯನ್ನು ನೀಡಲಾಗಿದ್ದು ವಿದ್ಯಾರ್ಥಿಗಳ ದಂಡೆ ಹರಿದು ಬಂದಿತ್ತು. ಇಂದು ನ್ಯೂಸ್ 18 ಕನ್ನಡ ನಡೆಸಿರುವ ವಿದ್ಯಾದೀಪ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಮುಂದಿನ AI ಮತ್ತು ಅದರ ಉಪಯೋಗಗಳನ್ನು ಅರ್ಥಪೂರ್ಣವಾಗಿ ತಿಳಿಸಿಕೊಟ್ಟಿದ್ದಾರೆ. ಲೈಫ್ ಎಲ್ಲೇ ಹೋದ್ರು ಗೆಲ್ಬೇಕು ಅಂದ್ರೆ ಫಸ್ಟ್ ಸೋಲೋದನ್ನ ಕಲಿಬೇಕು. ಸೋಲೋದನ್ನ ಬ್ಯಾಲೆನ್ಸ್ ಮಾಡಿದವನೇ ಗೆಲ್ಲೋದಕ್ಕಾಗೋದು ಅಂತ ತಿಳ್ಕೊಂಡೆ. ಬಡವರು, ದೀನ ದಲಿತರ ಧ್ವನಿಯಾಗಿರೋ ನಿಮ್ಮ ನ್ಯೂಸ್ 18 ಕನ್ನಡ ಸಮಾಜಮುಖಿ ಕಾರ್ಯಗಳಿಗೆ ಎತ್ತಿದ ಕೈ. ಇದೇ ನಿಟ್ಟಿನಲ್ಲಿ ಈಗ ಮತ್ತೊಂದು ಮಹತ್ತರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ನ್ಯೂಸ್ 18 ವಿದ್ಯಾದೀಪ ಅನ್ನೋ ವಿಭಿನ್ನ ಕಾರ್ಯಕ್ರಮವನ್ನ ದಾವಣಗೆರೆಯಲ್ಲಿ ಆಯೋಜಿಸಲಾಗಿತ್ತು. PUC ಮುಗಿಸಿದ ಮಕ್ಕಳು ಮುಂದೇನು ಮಾಡಬೇಕು ಅನ್ನೋ ಗೊಂದಲದಲ್ಲಿರ್ತಾರೆ. ನಮ್ಮ ಮಕ್ಕಳಿಗೆ ಯಾವ ಕಾಲೇಜು ಬೆಸ್ಟ್ ಅನ್ನೋ ಪ್ರಶ್ನೆ ಹೆತ್ತವರನ್ನು ಕಾಡ್ತಿರುತ್ತೆ. ಇದೇ ಕಾರಣಕ್ಕೆ ಒಂದೇ ಸೂರಿನಡಿ 10 ಪ್ರಶ್ನೆಗಳಿಗೆ ಉತ್ತರ ನೀಡೋ ಕೆಲಸ ಮಾಡಲಾಯಿತು. ಮಕ್ಕಳ ಮುಂದಿನ ದಾರಿ ಬಗ್ಗೆ ತಜ್ಞರು ಮಹತ್ವದ ಮಾಹಿತಿ ನೀಡಿದ್ದಾರೆ. ದಾವಣಗೆರೆಯಲ್ಲಿ ಇವತ್ತು ನ್ಯೂಸ್ 18 ವಿದ್ಯಾದೀಪ ಕಾರ್ಯಕ್ರಮದ ಸಂಭ್ರಮ ಮನೆ ಮಾಡಿತ್ತು. ಸಿದ್ಧಗಂಗಾ PU ಕಾಲೇಜಿನಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿಗಳ ದಂಡೆ ಹರಿದು ಬಂದಿತ್ತು. ಈ ವೇಳೆ ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ, ನ್ಯೂಸ್ 18 ಕನ್ನಡದ ಸಂಪಾದಕರಾದ ಹರಿಪ್ರಸಾದ್, ಇನ್ಸೈಟ್ಸ್ ಮುಖ್ಯಸ್ಥರಾದ ವಿನಯ್ ಕುಮಾರ್ GB, ಬೆಳಗಾವಿ ಗೋಗ್ಟೆ ಕಾಲೇಜು ಸಿಬ್ಬಂದಿ ತುಷಾರ್ ಹವಾಲ್ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ರು. ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ, ಇಂತಹ ಕಾರ್ಯಕ್ರಮಗಳಿಂದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲ ಆಗಲಿದೆ ಅಂತ ಸಂತಸ ವ್ಯಕ್ತಪಡಿಸಿದ್ರು. ವಿದ್ಯಾದೀಪ ಅನ್ನುವಂತಹ ಕೆರಿಯರ್ ಕೌನ್ಸಿಲಿಂಗ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅಂತ ಹೇಳಿ ನನಗೆ ನಮ್ಮ ಜಿಲ್ಲೆಯ ವರದಿಗಾರರು ನಿನ್ನೆ ದೂರವಾಣಿಯಲ್ಲಿ ತಿಳಿಸಿದ್ರು. ನಾನು ಕೂಡಲೇ ಬರ್ತೀನಿ ಅಂತ ಹೇಳಿ ಬಂದಿದ್ದೇನೆ.
ಉದ್ದೇಶ ಇಷ್ಟೇ. ನಾವು ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಈ ಥರದ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ಈಗಾಗಲೇ ಒಂದು ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ. ನಾನು ಒಬ್ಬ ಒಳ್ಳೆಯ ಪ್ರಜೆಯಾಗಬೇಕು ಅನ್ನುವಂಥದ್ದು ಇದೆಯಲ್ಲ, ಅದೇ ಅದ್ಭುತವಾದಂಥ ಆದರ್ಶ. ಆ ಆದರ್ಶದೊಂದಿಗೆ ನಾವು ಕೆಲಸ ಮಾಡ್ತಾ ಹೋದರೆ, ಅದಕ್ಕೆ ಬೇಕಾಗಿ ಪ್ರತಿನಿತ್ಯ ಶ್ರಮಿಸ್ತಾ ಹೋದರೆ, ಆಗ ಮಾತ್ರ ಲೈಫಲ್ಲಿ ದೊಡ್ಡ ಅಚೀವ್ಮೆಂಟನ್ನು ಮಾಡೋದಕ್ಕೆ ಸಾಧ್ಯ. ಪಿ ಯು ನಂತರ ನೀವು ಡಿಗ್ರಿಯನ್ನು ಮುಗಿಸಿದ ನಂತರ ಅನೇಕ ಸಂದರ್ಭಗಳಲ್ಲಿ ನಿಮ್ಮ ಆಯ್ಕೆಗಳು ಬದಲಾಗಬಹುದು. ರೋಡ್ ನಾಟ್ ಟೇಕನ್, ಅದನ್ನು ನಾವು ಯೋಚನೆ ಮಾಡೋಕ್ಕೆ ಮಾತ್ರ ಖುಷಿ ಇರುತ್ತೆ. ಆದರೆ ನಾವು ತಗೊಂಡಿರುವಂತಹ ದಾರಿಯಲ್ಲಿ ನಾವು ಎಲ್ಲರಿಗೂ ಹೋಗ್ತೀವಿ ಮತ್ತು ನಂತರ ಅದರಲ್ಲಿ ಏನು ಅಚೀವ್ ಮಾಡ್ತೀವಿ ಅದು ಮಾತ್ರ ಮುಖ್ಯ ಆಗುತ್ತೆ. ನ್ಯೂಸ್ 18 ವಿದ್ಯಾದೀಪ ಕಾರ್ಯಕ್ರಮಕ್ಕೆ ದಾವಣಗೆರೆ ವಿದ್ಯಾರ್ಥಿಗಳು ಫಿದಾ ಆಗಿದ್ದಾರೆ. ಒಂದೇ ಕಡೆ ಎಲ್ಲಾ ವಿಷಯಗಳ ಬಗ್ಗೆ ಮಾಹಿತಿ ಸಿಕ್ಕಿದೆ ಅಂತ ನ್ಯೂಸ್ 18ನ ವಿಭಿನ್ನ ಕಾರ್ಯಕ್ರಮಕ್ಕೆ ಹರ್ಷ ವ್ಯಕ್ತಪಡಿಸಿದ್ದಾರೆ. ಇಂದು ನ್ಯೂಸ್ 18 ಕನ್ನಡ ನಡೆಸಿರುವ ವಿದ್ಯಾದೀಪ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಮುಂದಿನ AI ಮತ್ತು ಅದರ ಉಪಯೋಗಗಳನ್ನು ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದರಿಂದ ಮುಂದೆ ನಮ್ಮ PUC ನಂತರ ಬರುವ ಡಿಗ್ರಿ ಕೋರ್ಸ್ಗಳನ್ನು ಆಯ್ಕೆ ಮಾಡೋದರಲ್ಲಿ ಒಂದು ನಿರ್ದೇಶನ ನೀಡಿದೆ. ಈ 2 hours ನಮಗೆ ಇದೊಂದು ಸೆಷನ್ ಅಂತ ಮಾಡಿದ್ರು. ಅಂದರೆ ಏನು ಅಥವಾ ಮುಂದೆ ಕೆರಿಯರ್ ಏನು ಬಿಲ್ಡ್ ಮಾಡೋದು, PU ಆದಮೇಲೆ ಏನೇನು ಚಾಯ್ಸ್ ಸಿಗುತ್ತೆ ನಿಮಗೆ ಅಂತ. ನನಗೆ AI ಅಂದರೆ ಏನು ನಾಲೆಡ್ಜ್ ಇರಲಿಲ್ಲ. ಇಂಜಿನಿಯರಿಂಗ್ ಮಾಡ್ತಾರೆ, ಅದೊಂದು ವೇಸ್ಟಿಂಗ್ ಅಂತ ತಿಳ್ಕೊಂಡಿದ್ದೆ. ಬಟ್ AI ಸುಮಾರಷ್ಟು ಯೂಸ್ ಇದೆ. ಬರೀ ಇಂಜಿನಿಯರಿಂಗ್ ಒಂದೇ ಅಲ್ಲ, ಮೆಡಿಕಲ್ ಫೀಲ್ಡ್ ಆಗಿರ್ಬೋದು ಅಥವಾ ಬೇರೆ ಫೀಲ್ಡ್ಸೇ ಆಗಿರ್ಬೋದು. ಮೋರ್ ಓವರ್ ಹೊರಗಡೆ ಪ್ರಪಂಚ ಹೆಂಗಿದೆ, ಟೆಕ್ನಾಲಜಿ ಹೆಂಗೆ ಬಿಲ್ಡ್ ಆಗ್ತಿದೆ, ನಾವು ಅದನ್ನ ಹೆಂಗೆ ಯೂಸ್ ಮಾಡ್ಕೊಬೇಕು, ಅದರಲ್ಲಿ ನಾವು ಹೆಂಗೆ ಬಿಲ್ಡಪ್ ಆಗಬೇಕು ಅನ್ನೋ ತಿಳ್ಕೊಂಡೆ. ಅಟ್ ಲಾಸ್ಟ್ ನಾನು ಏನು ತಿಳ್ಕೊಂಡೆ ಅಂತಂದರೆ, ಏನು ಕಲಿತೆ ಅಂತಂದ್ರೆ, ಲೈಫಲ್ಲಿ ಎಲ್ಲೇ ಹೋದ್ರೂ ಗೆಲ್ಲಬೇಕು ಅಂದ್ರೆ ಫಸ್ಟ್ ಸೋಲೋದನ್ನ ಕಲಿಬೇಕು. ಸೋಲೋದನ್ನ ಬ್ಯಾಲೆನ್ಸ್ ಮಾಡ್ದವನೇ ಗೆಲ್ಲೋದಕ್ಕಾಗೋದು ಅನ್ನೋ ತಿಳ್ಕೊಂಡೆ. ಒಟ್ನಲ್ಲಿ ದಾವಣಗೆರೆಯಲ್ಲಿ ನಡೆದ ನ್ಯೂಸ್ 18 ವಿದ್ಯಾದೀಪ ಕಾರ್ಯಕ್ರಮಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ವಿದ್ಯಾರ್ಥಿಗಳಿಗಾಗಿಯೇ ಆಯೋಜಿಸಲಾಗಿದ್ದ ಕಾರ್ಯಕ್ರಮಕ್ಕೆ ಮಕ್ಕಳು ಸಂತಸ ವ್ಯಕ್ತಪಡಿಸಿದ್ದಾರೆ. ಸಂಜಯ್, ನ್ಯೂಸ್ 18 ದಾವಣಗೆರೆ.